ಕೃಷಿ ಕಂಕಣ. ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಹಾಸನ. ಆಲಿಸಿ ಕೃಷಿ ಕಂಕಣ. ಆತ್ಮೀಯ ರೈತ ಬಾಂಧವರೇ, ಹಾಸನದ ಕೃಷಿ ಇಲಾಖೆ ಪ್ರಾಯೋಜನೆ ಮಾಡಿದಂತಹ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ 21ನೆಯ ಕಂತು ಇಂದು ಪ್ರಸಾರವಾಗ್ತಿದೆ. ಇದು ಅಂತಿಮ ಕಂತು. ಕಾರ್ಯಕ್ರಮವನ್ನು ಪ್ರಸಾರ ಮಾಡಲು ಸಹಕಾರವನ್ನು ಮಾಡಿದಂತಹ ಹಾಸನದ ಕೃಷಿ ಇಲಾಖೆಗೆ ಆಕಾಶವಾಣಿ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಹಾಗೆಯೇ ಕಾರ್ಯಕ್ರಮವನ್ನು ಆಲಿಸಿ ಇದರ ಪ್ರಯೋಜನವನ್ನು ಪಡೆದುಕೊಂಡಂತಹ ನಮ್ಮ ಎಲ್ಲ ಶ್ರೋತೃಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ PMFME ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ P. ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸ್ತೀರಿ. ಈ ಕಾರ್ಯಕ್ರಮದ ಕಡೆಯಲ್ಲಿ ಎಂದಿನಂತೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸರಿಯಾದಂತಹ ಉತ್ತರವನ್ನು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ಸರಿಯಾದಂತಹ ಉತ್ತರವನ್ನು ಬರೆದು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡುವ ಆಯ್ದ ವಿಜೇತರಿಗೆ ಕೃಷಿ ಇಲಾಖೆ ಬಹುಮಾನವನ್ನು ಕೂಡ ನೀಡುತ್ತೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಯೋಜನೆ ಕುರಿತಂತೆ ಸಾಕಷ್ಟು ವಿವರವಾಗಿ ಡಾಕ್ಟರ್ P. ರಮೇಶ್ ಕುಮಾರ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬಹಳ ಉಪಯುಕ್ತವಾದಂತಹ ಕಾರ್ಯಕ್ರಮ. ಹಾಗೆಯೇ ಈ ಒಂದು ಸರಣಿಯಲ್ಲಿ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ ರೈತರಿಗೆ ತುಂಬ ಅನುಕೂಲಕರವಾದಂತಹ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ತಾವುಗಳು ಕೂಡ ಕಾರ್ಯಕ್ರಮವನ್ನು ಆಲಿಸಿ ಇದರ ಪ್ರಯೋಜನವನ್ನು ಮಾಡಿಕೊಂಡಿದ್ದೀರಿ ಅಂಥೇಳಿ ನಾವು ಕೂಡ ಭಾವಿಸ್ತೇವೆ. ಬನ್ನಿ ಆಲಿಸೋಣ. ಕೃಷಿ ಕಂಕಣ ಪ್ರಾಯೋಜಿತ ಸರಣಿಯ ಅಂತಿಮ ಕಾರ್ಯಕ್ರಮ ಇಂದು ಪ್ರಸಾರವಾಗ್ತಿದೆ. ಇದರಲ್ಲಿ PMFME ಯೋಜನೆ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ P. ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣೆ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ, ಈ ಒಂದು ಯೋಜನೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ P. ರಮೇಶ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಒಂದು PMFME ಅನ್ನುವಂಥ ಯೋಜನೆಯ ಬಗ್ಗೆ ತಾವು ಮಾತನಾಡಬೇಕು ಅಂತ ಹೇಳಿ ಅನೇಕ ದಿವಸಗಳಿಂದ ಅಪೇಕ್ಷೆಯನ್ನು ಪಟ್ಟಿದ್ರಿ ಸರ್. ಏನು ಸರ್ ಈ ಒಂದು ಯೋಜನೆಯ ವಿಶೇಷತೆ ಏನು? ಈ PMFME ಯೋಜನೆ ಅಂತಂದರೆ ಅದೇ ತಿಳಿಸುವ ಹಾಗೆ ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ. ಅಂದರೆ ಈ ಕಿರು ಆಹಾರ ಸಂಸ್ಕರಣಗಳ ನಿಯಮಬದ್ಧಗೊಳಿಸುವಿಕೆ ಅಂತೇಳಿ. ಅಂದರೆ ಈಗ ಯಾವುದೇ ಒಂದು ಕೃಷಿ ಉತ್ಪನ್ನ ಆಗಿರಲಿ, ಈಗ ಉದಾಹರಣೆಗೆ ರಾಗಿ ಅಂತ ಇಟ್ಕೊಳ್ಳೋಣ, ಜೋಳ ಅಂತ ಇಟ್ಕೊಳ್ಳೋಣ, ಅಥವಾ ತೋಟಗಾರಿಕೆ ಉತ್ಪನ್ನಗಳು, ಪ್ಲಾಂಟೇಶನ್ ಕ್ರಾಪ್ಸು, ಕಾಫಿ, ಈ ಯಾವುದೇ ಉತ್ಪನ್ನಗಳನ್ನು ನಾವು ಸಂಸ್ಕರಣೆಗೊಳಿಸಿದರೆ ಅದಕ್ಕೆ ಈ ಯೋಜನೆ ಅಡಿಯಲ್ಲಿ ಬೇರೆ ಬೇರೆ ಅವಕಾಶಗಳು ಇದ್ದಾವೆ. ಒಂದು ಸಬ್ಸಿಡಿ ರೂಪದಲ್ಲಿ ಹಣದ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥದ್ದು, ಸಾಲದ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥದ್ದು, ಅವರಿಗೆ ತಾಂತ್ರಿಕ ಬೆಂಬಲವನ್ನು ಕೊಡ್ತಕ್ಕಂಥದ್ದು, ಮಾರುಕಟ್ಟೆ ಮತ್ತು ಬ್ರ್ಯಾಂಡಿಂಗಿನ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು, ಇಷ್ಟೆಲ್ಲ ಅವಕಾಶಗಳನ್ನು ಒಳಗೊಂಡಂಥ ಒಂದು ಯೋಜನೆ ನಮ್ಮ PMFME ಯೋಜನೆ ಅಂತೇಳಿ ಹೇಳ್ಬೋದು. ಸರ್, ಇಲ್ಲಿ ಒಂದು ಪದವನ್ನ ಬಳಕೆಯನ್ನ ಮಾಡಲಾಗಿದೆ, ಬಹಳ ಗಮನವನ್ನು ಸೆಳೆಯುತ್ತದೆ, ನಿಯಮಬದ್ಧಗೊಳಿಸುವಿಕೆ ಅಂತ ಹೇಳಿ. ಏನ್ ಸರ್ ನಿಯಮಬದ್ಧಗೊಳಿಸುವಿಕೆ ಅಂದ್ರೆ? ಸಾಮಾನ್ಯವಾಗಿ ಈ ಕಿರು ಆಹಾರ ಸಂಸ್ಕರಣಾ ಘಟಕಗಳು ಏನಿದ್ದಾವೆ ಅವು ಬಹಳ ಅಸಂಘಟಿತ ವಲಯ ಅಂತೇಳಿ ಅದನ್ನು ಗುರುತು ಮಾಡ್ಕೊಂಡಿದ್ದಾರೆ. ಅವರು ಒಂದು ಸಂಘಟಿತವಾಗಿ ಏನು ಕೆಲಸ ಮಾಡ್ತಿರೋದಿಲ್ಲ. ಈಗ ಯಾರೋ ಒಬ್ರು ಮಾಡ್ತಾ ಇರ್ತಾರೆ, ಅವರೇ ತಮಗೇನು ತಿಳಿಯುತ್ತೋ ಅದನ್ನು ಮಾಡ್ತಾ ಇರ್ತಾರೆ. ಹೊರಗಡೆ ಮಾರ್ಕೆಟಿಂಗ್ ಬಗ್ಗೆ ಅವ್ರಿಗೆ ಅಷ್ಟು ಜ್ಞಾನ ಇರೋದಿಲ್ಲ, ಅದನ್ನು ಬ್ರ್ಯಾಂಡಿಂಗ್ ಮಾಡೋದ್ರ ಬಗ್ಗೆ ಜ್ಞಾನ ಇರೋದಿಲ್ಲ. ಮತ್ತೊಂದು ಯಾವುದೋ ಇದಕ್ಕೆ ಸಂಬಂಧಪಟ್ಟಂತೆ ಇದೊಂದು ವ್ಯಾಲ್ಯೂ ಚೈನ್, ಮೌಲ್ಯ ಸರಪಳಿ. ಅದು ಒಂದು ಪ್ರಾರಂಭ ಆಯಿತು ಅಂತಂದರೆ ಕೊನೆಗೆ ಗ್ರಾಹಕನಿಗೆ ಮುಟ್ಟ ತನಕನೂ ಒಂದು ವ್ಯಾಲ್ಯೂ ಚೈನ್ ಇರ್ತದೆ. ಆ ಮೌಲ್ಯ ಸರಪಳಿಯ ವಿವಿಧ ಹಂತಗಳಲ್ಲಿ ನಾವು ಇಂಟರ್ಫಿಯರ್ ಆಗ್ತೀವಿ. ಅಂದರೆ ನಾವು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಇದು. ಈಗ ಉದಾಹರಣೆಗೆ ಅವ್ರಿಗೆ ಈ ಆಹಾರ ಸಂಸ್ಕರಣೆ ಮಾಡ್ತೀವಿ ಅಂತೇಳಿ ಬರ್ತಾರೆ, ಅವರಿಗೆ ಎಷ್ಟೋ ಜನಕ್ಕೆ ಆಧುನಿಕ ಯಂತ್ರೋಪಕರಣಗಳ ಬಗ್ಗೆ ಮತ್ತು ಪ್ಯಾಕೇಜಿಂಗ್ ಬಗ್ಗೆ ಮಾಹಿತಿಯ ಕೊರತೆ ಇರುತ್ತೆ, ಬಂಡವಾಳದ ಕೊರತೆ ಇರುತ್ತೆ, ಬ್ಯಾಂಕ್ ಸಾಲದ ಬಗ್ಗೆ ಇರ್ತಕ್ಕಂಥ ಜ್ಞಾನದ ಕೊರತೆ ಇರುತ್ತೆ, ಬ್ಯಾಂಕ್ ಸಾಲನೂ ಅವರಿಗೆ ಸಿಗ್ತಾ ಇರೋದಿಲ್ಲ. ಇದು ಒಂದು. ಆಮೇಲೆ ನೈರ್ಮಲ್ಯ ಮತ್ತು ಉತ್ತಮ ಆಹಾರ ತಯಾರಿಕಾ ಅಭ್ಯಾಸಗಳ ಅರಿವಿನ ಕೊರತೆ ಇರುತ್ತೆ. ಗುಣಮಟ್ಟ ಹಾಗೂ ಆಹಾರ ಸುರಕ್ಷತಾ ನಿಯಂತ್ರಣ ವ್ಯವಸ್ಥೆಗಳ ಕೊರತೆ ಇರುತ್ತೆ. ಸರಬರಾಜು ಸರಪಳಿಯಲ್ಲಿ ಏಕೀಕರಣಗೊಳ್ತಕ್ಕಂಥ ಅಸಮರ್ಥತೆ ಇರ್ತದೆ ಅವರಿಗೆ. ಜೊತೆಗೆ ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆ ಕೌಶಲ್ಯಗಳ ಕೊರತೆ ಇರುತ್ತೆ. ಇವೆಲ್ಲವನ್ನ ಅವರಿಗೆ ಕಲಿಸಿಕೊಟ್ಟು ಜೊತೆಗೆ ಅವರಿಗೆ
ಸಬ್ಸಿಡಿ ರೂಪದಲ್ಲಿ, ಸಹಾಯಧನದ ರೂಪದಲ್ಲಿ ಅವರಿಗೆ ಅನುಕೂಲ ಮಾಡಿಕೊಟ್ಟು ಎಲ್ಲವನ್ನ ನಾವು ನಿಯಮಬದ್ಧಗೊಳಿಸೋದ್ರಿಂದ ಈ ಯೋಜನೆಯಲ್ಲಿ ಆ ನಿಯಮಬದ್ಧಗೊಳಿಸುವಿಕೆ ಅನ್ನೋ ಒಂದು ಶಬ್ದ ಬಂದಿದೆ. ಸರ್, ತಾವು ಹೇಳುವಂಥದ್ದನ್ನ ಆಲಿಸ್ತಾ ಇದ್ರೆ ಈ ಆಹಾರ ಸಂಸ್ಕರಣಾ ವಲಯ ಏನಿದೆಯೋ ಇದು ಅನೇಕ ಸಮಸ್ಯೆಗಳನ್ನ, ಸವಾಲುಗಳನ್ನ ಎದುರಿಸ್ತಾ ಇದೆ ಅಂತ ಹೇಳಿ ಅನ್ಸುತ್ತೆ. ತಾವು ಗುರುತು ಮಾಡಿರ್ತಕ್ಕಂತಹ ಅಥವಾ ನಮ್ಮ ಸರ್ಕಾರ ಗುರುತು ಮಾಡಿರ್ತಕ್ಕಂತಹ ಪ್ರಮುಖವಾದಂತಹ ಸಮಸ್ಯೆಗಳ ಬಗ್ಗೆ ಹೇಳ್ಬೋದು. ಒಂದು ಸಂಸ್ಕರಣಾ ಘಟಕಗಳನ್ನೇ ಹೆಂಗ್ ಮಾಡ್ಕೋಬೇಕು ಅನ್ನೋ ಒಂದು ಕಲ್ಪನೆ ಅವ್ರಿಗೆ ಇರೋದಿಲ್ಲ. ಅವ್ರಿಗೆ ತಿಳಿದಂಗೆ ಅವ್ರು ಮಾಡ್ಕೊಂಡಿರ್ತಾರೆ. ಉದಾಹರಣೆಗೆ ಈಗ ಏನೋ ಒಂದು ಕಾಫಿ ಪೌಡರ್ ಮಾಡಿಬಿಟ್ರೆ ಮುಗೀತು, ಅಲ್ಲಿಗೆ ಕಾಫಿ ತಂದು ಪೌಡರ್ ಮಾಡಿಬಿಟ್ರೆ ಮುಗೀತು, ಅಲ್ಲಿಂದ ಮುಂದಕ್ಕೆ ಏನು ಬೇಡ, ಅಷ್ಟು ದೊಡ್ಡ ಮಟ್ಟದ ಯೋಚನೆ ನಮ್ಗೆ ಯಾಕೆ? ಅದನ್ನು ಕೂಡ ಆ ಕಾಫಿ ಪೌಡರ್ ಮಾಡಿದ್ರು ಅದನ್ನೊಂದು ಬ್ರ್ಯಾಂಡಿಂಗ್ ಮಾಡ್ತಕ್ಕಂಥದ್ದು ಅಥವಾ ಅದಕ್ಕೊಂದು ಟ್ರೇಡ್ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥದ್ದು, ಅದ್ರ ಬಗ್ಗೆ ಜ್ಞಾನ ಇರೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ PMFME ಯೋಜನೆ ಉದ್ದೇಶ. ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಗುರುತು ಮಾಡಿ ಅದನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ರೂಪಿಸ್ತಾ ಇದ್ದೇವೆ. ಹಲವಾರು ಸವಾಲುಗಳಿದ್ದಾವೆ. ಯಾಕಂದ್ರೆ ಅವರು ಪ್ರಾರಂಭದಿಂದ ಹಿಡಿದು ಅವರಿಗೆ ಮಾರ್ಕೆಟಿಂಗು ದೊಡ್ಡ ಸಮಸ್ಯೆ, ಬಂಡವಾಳನೂ ದೊಡ್ಡ ಸಮಸ್ಯೆ, ಮಾಡೋ ಮನಸ್ಸಿರ್ತದೆ, ಬಂಡವಾಳದ ಸಮಸ್ಯೆ, ಅಥವಾ ಬ್ಯಾಂಕ್ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಇರೋದಿಲ್ಲ ಅವರಿಗೆ. ಈ ಎಲ್ಲ ಅಂದ್ರೆ ಒಂದು ಉತ್ಪನ್ನ ಸಂಪೂರ್ಣ ಸಂಸ್ಕರಣೆಗೊಂಡು ಗ್ರಾಹಕನಿಗೆ ಮುಟ್ಟೋ ತನಕ ಏನೆಲ್ಲ ಸವಾಲುಗಳಿದ್ದಾವೋ ಆ ಸವಾಲುಗಳನ್ನ ಪಟ್ಟಿ ಮಾಡಿ ಆ ಸವಾಲುಗಳನ್ನ ನಿಯಂತ್ರಣ ಮಾಡೋದು ಅಥವಾ ಕಡಿಮೆ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಯೋಜನೆಯ ಗುರಿ ಮತ್ತೆ ಉದ್ದೇಶ, ಅದರ ಸ್ವರೂಪವನ್ನ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ ಸರ್. ಓಕೆ, ಇದು ಏನು ಅಂತ ಹೇಳಿದ್ರೆ, ಇವು ನಾನು ನಿಮಗೆ ಮೊದಲೇ ತಿಳಿಸ್ದಂಗೆ ಈ ಆಹಾರ ಸಂಸ್ಕರಣೆಗಳು ಬಹಳಷ್ಟು ಅಸಂಘಟಿತ ವಲಯಗಳು. ಈ ಉದ್ದಿಮೆಗಳನ್ನ ನಡುವೆ ಒಂದು ಸ್ಪರ್ಧಾತ್ಮಕತೆಯನ್ನ ವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ಈ ಯೋಜನೆಯ ಗುರಿಯಾಗಿ ಇಟ್ಕೊಂಡಿದ್ದೇವೆ. ಅದೇ ನಿಯಮಬದ್ಧಗೊಳಿಸುವಿಕೆಯನ್ನ ಪ್ರೋತ್ಸಾಹಿಸೋದೇ ಈ ಯೋಜನೆಯ ಗುರಿ. ಇದು ಒಂದು. ಆಮೇಲೆ ಇದು ಕೇವಲ ಯಾವುದೋ ಒಬ್ಬ ವ್ಯಕ್ತಿಗೆ ಅಂತ ಅಲ್ಲ, ವ್ಯಕ್ತಿಗತವಾಗಿಯೂ ಕೂಡ ಕೊಡ್ತೇವೆ. ಅದರ ಜೊತೆಗೆ ರೈತ ಉತ್ಪಾದಕರ ಸಂಸ್ಥೆಗಳಾಗಿರ್ಬೋದು, ಸ್ವಸಹಾಯ ಗುಂಪುಗಳಾಗಿರ್ಬೋದು, ಅಥವಾ ಉತ್ಪಾದಕರ ಸಹಕಾರಿ ಆಧಾರದ ಮೇಲೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರಗಳಿಗಾಗಿರ್ಬೋದು, ಅವರನ್ನು ಇಡೀ ಮೌಲ್ಯ ಸರಪಳಿಯ ಉದ್ದಗಲಕ್ಕೂ ಬೆಂಬಲ ನೀಡಿ ಅವರಿಗೆ ಬೆಂಬಲ ಒದಗಿಸ್ತಕ್ಕಂಥ ಗುರಿಯನ್ನು ಈ ಯೋಜನೆ ಹೊಂದಿದೆ. ಜೊತೆಗೆ ಈ ಯೋಜನೆಯ ಉದ್ದೇಶ ಏನು ಅಂತ ಹೇಳಿದರೆ, ಅತಿ ಸಣ್ಣ ಆಹಾರ ಸಂಸ್ಕರಣಾ ಉದ್ಯಮಗಳು, FPOಗಳು, ಸ್ವಸಹಾಯ ಸಂಘಗಳು ಹಾಗೂ ಸಹಕಾರಿಗಳಿಗೆ ಸಬ್ಸಿಡಿ ಸಹಿತ ಸಾಲ ಸೌಲಭ್ಯವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು, ಬ್ರಾಂಡಿಂಗ್ ಹಾಗೂ ಮಾರ್ಕೆಟನ್ನು ಬಲಪಡಿಸ್ತಕ್ಕಂಥದ್ದು, ಹಾಗೂ ವೃತ್ತಿಪರರಿಗೆ ತಾಂತ್ರಿಕ ಬೆಂಬಲ ದೊರೆಯೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು. ನಾನು ಪ್ರೊಫೆಷನಲ್ ಆಗಿ ಅದನ್ನೇ ತಗೋತೀನಿ ಅಂತ ಹೇಳಿದ್ರೆ ಅವ್ರಿಗೆ ಏನೇನೆಲ್ಲ ಟೆಕ್ನಿಕಲ್ ಇನ್ಫಾರ್ಮೇಶನ್ ಬೇಕು ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಈ ಯೋಜನೆಯ ಉದ್ದೇಶವನ್ನಾಗಿ ಇಟ್ಕೊಂಡಿದ್ದೇವೆ. ಜೊತೆಗೆ ಈ ಸಾಮಾನ್ಯ ಸಂಸ್ಕರಣಾ ಸೌಲಭ್ಯಗಳು, ಪ್ರಯೋಗಾಲಯಗಳು, ದಾಸ್ತಾನು ಶೇಖರಣೆ, ಪ್ಯಾಕೇಜಿಂಗು, ಮಾರ್ಕೆಟಿಂಗು, ಇನ್ಕ್ಯುಬೇಷನ್ ಸೇವೆಗಳು, ಇವೆಲ್ಲ ಸೇವೆಗಳ ದೊರಕುವಿಕೆಯನ್ನು ಹೆಚ್ಚಿಸುವಂತೆ ಮಾಡ್ತಕ್ಕಂಥದ್ದು ಕೂಡ ಈ ಯೋಜನೆಯ ಉದ್ದೇಶ. ಸಾಮಾನ್ಯವಾಗಿ ನೋಡ್ರಿ, ನೀವು ಅಲ್ಲಿ ಏನು ಅವರಿಗೆ ಪ್ರಾಬ್ಲಮ್ ಅಂತ ಅಂದರೆ, ನಾನೇನು ಉತ್ಪನ್ನ ತಯಾರು ಮಾಡ್ತಾ ಇದ್ದೇನೆ ಅದನ್ನು ಯಾವುದೋ ಒಂದು ಪ್ರಯೋಗಾಲಯಕ್ಕೆ ಕಳಿಸಿ ನನ್ನ ಉತ್ಪನ್ನದಲ್ಲಿ ಏನಿದೆ ಅನ್ನೋದನ್ನೇ ಭಾಳಷ್ಟು ಜನ ಕಂಡುಕೊಂಡಿರೋದಿಲ್ಲ. ಏನೋ ಒಂದು ವಿಶೇಷತೆ ಏನು ಅಂತ ಗೊತ್ತಿರೋದಿಲ್ಲ. ಈಗ ನಾನು ಈ ಮಾರ್ಕೆಟಿಂಗ್ ಮಾಡಬೇಕು ಅಥವಾ ಇದನ್ನು ಬ್ರ್ಯಾಂಡಿಂಗ್ ಮಾಡಬೇಕು ಅಂತಂದ್ರೆ ನನ್ನ ಉತ್ಪನ್ನದಲ್ಲಿ ಇರ್ತಕ್ಕಂಥ ಅಂಶಗಳು ಯಾವುವು ಮತ್ತು ಅದರ ವಿಶೇಷತೆ ಏನು ಅನ್ನೋ ಸಂಪೂರ್ಣ ಜ್ಞಾನ ಮೊದಲಿರಬೇಕು. ಅದನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು, ಪ್ರಯೋಗಾಲಯವನ್ನು ಅವರ ಹತ್ತಿರಕ್ಕೆ ಕರೆತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಉದಾಹರಣೆಗೆ ನಮ್ಮ ಮೈಸೂರಿನಲ್ಲಿ CFTRI ಇದೆ, ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅಲ್ಲಿ ರೈತರನ್ನ ಕಳಿಸ್ಕೊಟ್ಟು ಅಥವಾ ಈಗ ಇದಕ್ಕೆ ಮುಂದೆ ಬರ್ತಕ್ಕಂಥ ಯಾರು ಪ್ರತಿನಿಧಿಗಳಿದ್ದಾರೆ ಅಲ್ಲಿ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅಥವಾ ನಮ್ಮಲ್ಲೇ ಅದರ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಇದು ಒಟ್ಟಾರೆ ಎಲ್ಲ ಆಯಾಮಗಳ ನಿಯಮಬದ್ಧಗೊಳಿಸುವಿಕೆ ಈ ಯೋಜನೆಯಲ್ಲಿ ಆಗ್ತಾ ಇದೆ. ಸರ್, ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರಿರ್ತಾರೆ? ಒಂದು, ವ್ಯಕ್ತಿಗತವಾಗಿ ನಾನು ಕೂಡ ಅಥವಾ ನೀವು ಕೂಡ ಯಾರೇ ಇದ್ರೂ ಈ ಯೋಜನೆಯ ಉಪಯೋಗವನ್ನು ಪಡ್ಕೋಬಹುದು. ಆಮೇಲೆ ಸ್ವಸಹಾಯ ಸಂಘಗಳು, ಆ ಸ್ವಸಹಾಯ ಸಂಘಗಳಲ್ಲಿ ಸ್ವಸಹಾಯ ಸಂಘವೇ ಪಡ್ಕೋಬಹುದು ಅಥವಾ ಸ್ವಸಹಾಯ ಸಂಘದ ಸದಸ್ಯರು ಕೂಡ ಅದನ್ನ ಪಡೆಯೋದಕ್ಕೆ ಅವಕಾಶ ಇರ್ತದೆ. ಮತ್ತೆ ಇದಕ್ಕೇನು ಅಂತ ಹೇಳಿದ್ರೆ, ಈ ಮಾಲೀಕತ್ವದ ಸಂಸ್ಥೆಗಳು ಕೆಲವು ಇರ್ತವೆ, ಅವನ್ನು ಕೂಡ ನಾವು ಇದರಲ್ಲಿ ತಗೋತೇವೆ. ಜೊತೆಗೆ ಈ ಸಹಕಾರಿ ಸಂಸ್ಥೆಗಳು, ಆ ಸಹಕಾರಿ ಸಂಸ್ಥೆಗಳು ಕೂಡ ಇದರಲ್ಲಿ ಈ ಯೋಜನೆಯ ಉಪಯೋಗವನ್ನು ಪಡ್ಕೋಬಹುದು. ಮತ್ತು ಸರ್ಕಾರೇತರ ಸಂಸ್ಥೆಗಳು, ಯಾವುದೇ NGO ಆಗಿರ್ಬೋದು, ಅವರು ಕೂಡ ಇದನ್ನ ಉಪಯೋಗವನ್ನು ಪಡ್ಕೋಬಹುದು.
ಹೀಗೆ ಎಲ್ಲರೂ ಕೂಡ ಅರ್ಹರಿರ್ತಾರೆ, ಎಲ್ಲರೂ ಕೂಡ ಅರ್ಹರಿರ್ತಾರೆ, ಕೃಷಿಕರು ಕೂಡ ಅರ್ಹರಿರ್ತಾರೆ. ಹೌದು, ಕೃಷಿಕರು ಕೂಡ ಅರ್ಹರಿರ್ತಾರೆ. ಏನು ಅಂತ ಹೇಳಿದ್ರೆ 18 ವರ್ಷ ಮೇಲ್ಪಟ್ಟಿರ್ಬೇಕು. ವೈಯಕ್ತಿಕವಾಗಿ ಉದ್ದಿಮೆಯನ್ನು ಪ್ರಾರಂಭ ಮಾಡಬೇಕು ಅಂತಂದ್ರೆ 18 ವರ್ಷ ಮೇಲ್ಪಟ್ಟಿರ್ಬೇಕು. ಕನಿಷ್ಠ ವಿದ್ಯಾರ್ಹತೆ ಇಲ್ಲ. ಅವ್ರದ್ದು ವಿದ್ಯೆ ಇತ್ತು ಅಂತಂದ್ರೆ ಓಕೆ, ಇಲ್ಲ ಅಂತಂದ್ರೂ ಏನೋ ತೊಂದರೆ ಇಲ್ಲ. ತೊಂದರೆ ಇಲ್ಲ. ಮತ್ತು ಇದೇನು ಅಂತ ಹೇಳಿದ್ರೆ ಈ ಉದ್ಯಮದ ಮಾಲೀಕತ್ವದ ಹಕ್ಕನ್ನ ಅವ್ರು ಪಡ್ಕೊಂಡಿರ್ಬೇಕು. ಈಗ ಉದಾಹರಣೆಗೆ ನಾನು ಯಾವುದೋ ಒಂದು ಜಾಗದಲ್ಲಿ ಮಾಡಬೇಕು ಅಂತ ಇರ್ತೀನಿ, ಅದರದ ಮಾಲೀಕತ್ವದ ಹಕ್ಕಿರ್ಬೇಕು. ಒಂದು ನಿಮ್ಮ ಹೆಸರಿನಲ್ಲಾರು ಇರಬೇಕು, ಇಲ್ಲ ಒಂದು ಅಗ್ರಿಮೆಂಟ್, ಅವರು ನಿಮಗೆ ಇಷ್ಟು ಬಿಟ್ಕೊಡ್ತೀವಿ ಅನ್ನೋ ಅರ್ಥದಲ್ಲಿ ಅವ್ರಿಗೆ ಒಂದು ಅಗ್ರಿಮೆಂಟ್ ಆರು ಇರಬೇಕು. ಓಕೆ. ಆಮೇಲೆ ಬೇರೆ ಇದಕ್ಕೆ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇದಕ್ಕೆ ಸಾಲ ಏನು ನಾವು ಕೊಡಿಸ್ತೀವಲ್ಲ, ಈ ಸಾಲ ಕೊಡಿಸುವಾಗ ಮತ್ತೊಂದು ಬ್ಯಾಂಕಲ್ಲಿ ಸಾಲ ಇದೆಯಾ ಅಥವಾ ಇನ್ನೊಂದು ಸಾಲ ಇದೆಯಾ ಅದು ಪ್ರಶ್ನೆ ಬರೋದಿಲ್ಲ. ಆ ಸಾಲ ಇತ್ತು ಅಂತ ಹೇಳಿದ್ರೆ ಅದು ಬೇರೆ. ಇದಕ್ಕೆ ನಾವು ಸೌಲಭ್ಯವನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತೇವೆ. ಹಾಗಾಗಿ ಇದು ರೈತರಿಗೆ ಅನುಕೂಲ ಆಗ್ತದೆ. ರೈತರಾದ್ರೂ ಆಯ್ತು ಅಥವಾ ಇತರೆ ಉದ್ದಿಮೆದಾರರಾಯ್ತು, ಅವರೆಲ್ಲರಿಗೂ ಅನುಕೂಲ ಆಗ್ತದೆ ಅಂತೇಳಿ. ಸರ್, ಇದು ಆಹಾರ ಸಂಸ್ಕರಣೆಗೆ ಸಂಬಂಧಪಟ್ಟಿರೋದ್ರಿಂದ ಈ ಪ್ರಶ್ನೆಯನ್ನು ಕೇಳ್ತೇನೆ. ಕೃಷಿಕರೇ ಇದರ ಫಲಾನುಭವಿಗಳಾಗೋದ್ರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ? ತಾವೊಬ್ಬರು ಕೃಷಿ ಇಲಾಖೆ ಮುಖ್ಯಸ್ಥರಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ಈಗ ನಿಮಗೆ ಗೊತ್ತೇ ಇದೆ, ಯಾವುದೇ ಒಂದು ಉತ್ಪನ್ನವನ್ನು ಮಾರಾಟ ಮಾಡಿದ್ರೆ ಅದನ್ನ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ರೆ ಅವರಿಗೆ ಹೆಚ್ಚಿನ ಲಾಭ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಕಂಡುಕೊಂಡಿರ್ತಕ್ಕಂಥ ಸತ್ಯ. ನೇರವಾಗಿ ಯಾವುದೋ ಒಂದು ಅಕ್ಕಿಯನ್ನು ಅಥವಾ ರಾಗಿಯನ್ನು, ಕಾಫಿ ಬೀಜವನ್ನು ಮಾರಾಟ ಮಾಡೋದಕ್ಕಿಂತ ಅದಕ್ಕೆ ಬೇರೆ ಬೇರೆ ರೀತಿಯ ಮೌಲ್ಯವರ್ಧನೆ ಮಾಡಿ ಅದನ್ನ ಮಾರಾಟ ಮಾಡ್ತು ಅಂತ ಹೇಳಿದರೆ ಅವರಿಗೆ ಆರ್ಥಿಕವಾಗಿ ಬಹಳಷ್ಟು ಅನುಕೂಲ ಆಗ್ತದೆ, ಅವರಿಗೆ ಆರ್ಥಿಕವಾಗಿ ಲಾಭ ಆಗ್ತದೆ, ಅವರ ಜೀವನ ಮಟ್ಟ ಸುಧಾರಿಸುತ್ತೆ. ಈ ಎಲ್ಲ ನಿಟ್ಟಿನಲ್ಲಿ ರೈತರು ಅದಕ್ಕೆ ಮುಂದೆ ಬರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬಂದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಅವರೇ ಆಹಾರ ಪದಾರ್ಥಗಳನ್ನ ಬೆಳೆಯೋದ್ರಿಂದ ತಾವು ಬೆಳೆದಂತ ಉತ್ಪನ್ನಗಳನ್ನ ತಾವೇ ಮೌಲ್ಯವರ್ಧನೆ ಮಾಡಬಹುದು ಮತ್ತೆ ಸಂಸ್ಕರಣೆಯನ್ನು ಮಾಡಲಿಕ್ಕೆ ಹೆಚ್ಚು ಅವಕಾಶ ಇರುತ್ತೆ. ಆ ಮೂಲಕ ಅವರು ಆರ್ಥಿಕವಾಗಿ ಸಬಲರಾಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ODOP ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ಇತ್ತು ಮೊದಲು, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತೇಳಿ. ಅಂದ್ರೆ ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ತೆಂಗನ್ನ ಹೆಚ್ಚಿಗೆ ಬೆಳೀತಾ ಇರೋದ್ರಿಂದ ಆ ತೆಂಗಿನ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಸಂಸ್ಕರಣೆ ಮಾಡ್ತಕ್ಕಂಥ ಉದ್ದಿಮೆದಾರರಿಗೆ ಮಾತ್ರ ಯೋಜನೆ ಅಡಿಯಲ್ಲಿ ಮಾಡಿಕೊಡೋದಕ್ಕೆ ಅವಕಾಶ ಇತ್ತು. ಅದರ ನಂತರ ತಕ್ಷಣವೇ ಅದನ್ನು ತೆಗೆದ್ರು. ಕೇವಲ ತೆಂಗಿಗಲ್ಲ, ಯಾವುದೇ ಉತ್ಪನ್ನವನ್ನು ಸಂಸ್ಕರಣೆಗೊಳಿಸಿದ್ರೆ ಅವರನ್ನು ಎಲ್ಲರನ್ನೂ ಸಹಿತ ನಾವು ಈ ಯೋಜನೆ ಅಡಿಯಲ್ಲಿ ಅರ್ಹರನ್ನಾಗಿ ಮಾಡಬೇಕು ಅಂತೇಳಿ ಅಂತ. ಹಂಗಾಗಿ ಈಗ ಆ ಕಾನ್ಸೆಪ್ಟ್ ಉಳ್ಕೊಂಡಿಲ್ಲ, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನೋ ಕಾನ್ಸೆಪ್ಟ್ ಉಳ್ಕೊಂಡಿಲ್ಲ. ನೀವು ಯಾವುದೇ ಉತ್ಪನ್ನವನ್ನು ಸಂಸ್ಕರಣೆ ಮಾಡಿದರೂ ಸಹಿತ ನಮ್ಮ ಈ ಯೋಜನೆ ಅಡಿಯಲ್ಲಿ ಅರ್ಹರಾಗ್ತೀರಿ. ಸರ್, ಈ ಒಂದು ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಏನೆಲ್ಲ ಸೇವಾ ಸೌಲಭ್ಯಗಳು ದೊರಕುತ್ತೆ? ಒಂದು ಬ್ಯಾಂಕ್ ಸಾಲ ಸಿಗೋ ರೀತಿನಲ್ಲಿ ನೋಡ್ಕೋತೀವಿ. ಒಂದು ಇದಕ್ಕೂ ಮುಂಚೆ ಈಗ ಒಂದು ಯೋಜನೆ ತಯಾರು ಮಾಡುವಾಗ ಒಂದು DPR ಅಂತೇಳಿ ಹೇಳ್ತೀವಿ, ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್. ಅವರಿಗೆ ಏನೋ ಒಂದು ಕನಸು ಇರುತ್ತೆ, ಇಂಥದ್ದು ನಾನು ಮಾಡಬೇಕು ಅಂತೇಳಿ. ಬಟ್ ಅದನ್ನು ಯಾವ ರೂಪದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಕಲ್ಪನೆ ಇರೋದಿಲ್ಲ. ಅದನ್ನು ಹೆಂಗೆ ತಗೊಂಡು ಹೋಗ್ಬೇಕು ಟೆಕ್ನಿಕಲಿ ಅನ್ನೋದನ್ನ ಇದನ್ನು ಹೇಳ್ಕೊಡಕ್ಕಂತಾನೆ ಜಿಲ್ಲಾ ಮಟ್ಟದಲ್ಲಿ DRPs ಅಂದರೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ಸ್ ಇರ್ತಾರೆ, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು. ಅವರ ಸಹಾಯವನ್ನು ಪಡ್ಕೊಂಡು ನಾನು ಕಾಫಿಯಲ್ಲಿ ಏನೋ ಒಂದು ಮಾಡಬೇಕು ಅಂತಿದ್ದೀನಿ ಅಂತೇಳಿ ಹೇಳಿದರೆ ಏನೆಲ್ಲ ಉತ್ಪನ್ನಗಳನ್ನ ಮಾಡ್ಬೋದು ಅಂತಕ್ಕಂಥ ಇದನ್ನು ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಯಾವ ಬ್ಯಾಂಕ್ನಲ್ಲಿ ಇದ್ರ ಬಗ್ಗೆ ಸಾಲ ಕೊಡ್ತಾರೆ, ಎಷ್ಟು ಸಾಲ ಸಿಕ್ಕತ್ತೆ, ಇದು ಒಂದು ಭಾಗ. ಎರಡನೇದು ಸರ್ಕಾರದಿಂದನೂ ಕೂಡ ಸಹಾಯಧನ ಸಿಕ್ಕತ್ತೆ ಇವರಿಗೆ, 50% ಸಹಾಯಧನ. ಎಲ್ಲಿ ತನಕ? ಈಗ ಇದಕ್ಕೆ ಸಾಲ ಸೌಲಭ್ಯ ಹೆಂಗೆ ಅಂತೇಳಿ ಹೇಳಿದರೆ ನಮ್ಮ ಕೇಂದ್ರ ಸರ್ಕಾರದಿಂದ 35% ಮತ್ತು ರಾಜ್ಯ ಸರ್ಕಾರದಿಂದ 15%, ಎರಡು ಕೂಡಿ 50% ಅಥವಾ 15 ಲಕ್ಷ, ಯಾವುದು ಕಡಿಮೆನೋ ಅದು 15 ಲಕ್ಷ ತನಕ ಕೊಡೋದಕ್ಕೆ ವ್ಯವಸ್ಥೆ ಇದೆ. ಹಂಗಾಗಿ ಜೊತೆಗೆ ಇದು ಏನು ಅಂತೇಳಿ ಹೇಳಿದ್ರೆ, ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಆಯಿತು ಅಂತೇಳಿ ಹೇಳಿದರೆ 50% ಅಲ್ಲಿದು ಅಂದರೆ ನಿಮಗೆ ಸಹಾಯಧನ ಬರ್ತಕ್ಕಂಥದ್ದು, ಇನ್ನು 10% ಫಲಾನುಭವಿ ತಾನು ಬರೆಸ್ಬೇಕು, ಇನ್ನು ಉಳಿದ 40% ಸಾಲದ ರೂಪದಲ್ಲಿ ಬ್ಯಾಂಕ್ನಿಂದ ಪಡಿತಕ್ಕಂಥ ವ್ಯವಸ್ಥೆ. ಹಾಗಾಗಿ ಇಲ್ಲಿ ಫಲಾನುಭವಿಗೆ ಭಾಳ ಹೊರೆ ಆಗ್ತಕ್ಕಂಥದ್ದು ಏನು ಇರೋದಿಲ್ಲ, ಕೇವಲ 10% ಅವರಿಗೆ ಕಟ್ತಕ್ಕಂಥದ್ದು ಮಾರ್ಜಿನ್ ಮನಿ ಇರ್ತದೆ. ಇನ್ನು ಮಿಕ್ಕಿದ್ದು ಸಹಾಯಧನದ ರೂಪದಲ್ಲಿ ಮತ್ತು ಬ್ಯಾಂಕಿನ ಸಾಲದ ರೂಪದಲ್ಲಿ ಬರ್ತದೆ. ಹಾಗಾಗಿ ಇದು ರೈತರಿಗೆ ಭಾಳ ಅನುಕೂಲ ಆಗ್ತದೆ ಅಂತ.
ಹೀಗೆ ಅನೇಕ ಸೌಲಭ್ಯಗಳು ಮತ್ತು ಸೇವೆಗಳು ಈ ಒಂದು ಯೋಜನೆಯಲ್ಲಿ ದೊರೆಯುತ್ತೆ. ಈ ಅರ್ಹತೆಗೆ ಮಾನದಂಡಗಳು ಏನೇನಿರ್ತವೆ ಸರ್? ಅರ್ಹತೆಗೆ ನಾನು ನಿಮ್ಗೆ ಆಗ್ಲೇ ತಿಳಿಸಿದೆ, 18 ವರ್ಷ ಆಗಿದ್ರೆ ಸಾಕು. ಏನು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂತಿದ್ದಾರೆ ಅದರದ ಮಾಲೀಕತ್ವವನ್ನು ಅವರು ಹೊಂದಿರ್ಬೇಕಷ್ಟೇ. ಈಗ ಇಂಥ ಭೂಮಿಯಲ್ಲಿ ಅಥವಾ ಇಂಥ ಬಿಲ್ಡಿಂಗ್ ನಲ್ಲಿ ನಾನೇನೋ ಮಾಡಬೇಕು ಅಂತಿದ್ದೀನಿ ಅಂತ ಹೇಳಿದ್ರೆ ಮಾಲೀಕತ್ವಕ್ಕೆ ಇರತಕ್ಕಂಥ ಅರ್ಹತೆಯನ್ನ ಹೊಂದಿರಬೇಕು. ಈ ಒಂದು ಯೋಜನೆ ಫಲಾನುಭವಿ ಆಗ್ಲಿಕ್ಕೆ ಅರ್ಜಿಯನ್ನ ಸಲ್ಲಿಸ್ತಕ್ಕಂಥದ್ದು ಹೇಗೆ? ಈಗ ಇದಕ್ಕಂತಾನೆ ಒಂದು ವಿಶೇಷವಾದ ಪೋರ್ಟಲ್ ಅನ್ನ ನಮ್ಮ ಕೇಂದ್ರ ಸರ್ಕಾರದವರು ಇಟ್ಟಿದ್ದಾರೆ. ನೀವು MOFPI.nic.in ಇದನ್ನ ನೀವು ಹೊಡೆದ್ರೆ ಗೂಗಲ್ ಅಲ್ಲಿ ಹೋಗಿ ನಿಮ್ಗೆ ಅದು ಓಪನ್ ಆಗ್ತದೆ. ಆಕ್ಚುಲಿ ಓಪನ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಅರ್ಜಿ ತಯಾರಾಯ್ತು ಅಂತ ಹೇಳಿ ಅಂತ ಅದನ್ನ ನೀವು ಫಿಲ್ ಮಾಡಿ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ಗೆ ಕಳಿಸ್ಬೋದು. ಸಪೋಸ್ ನಿಮಗೆ ಆಗಲಿಲ್ಲ ಅಂತೇಳಿ ಹೇಳಿದ್ರೆ ನೀವು ಯಾವುದೇ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಅಥವಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಭೇಟಿಯಾದರೆ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳ ಫೋನ್ ನಂಬರ್ಗಳನ್ನು ಅವರಿಗೆ ಕೊಡ್ತೇವೆ. ಅವರು ಆ ಫೋನ್ ನಂಬರ್ಗೆ ಮಾಡಿದರು ಅಂತೇಳಿ ಹೇಳಿದ್ರೆ ಅರ್ಜಿಯನ್ನು ತುಂಬತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡಿಕೊಡ್ತಾರೆ. ಮುಂದೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆಗುತ್ತೆ. ಈ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡಿಕೊಡ್ತಕ್ಕಂಥವ್ರು ನಮ್ಮ DRPs. ಆ DRPs ಒಮ್ಮೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ಅದಕ್ಕೆ ಎಲ್ಲ ನಿಯಮಬದ್ಧವಾಗಿ ಇದೆಯಾ ಅನ್ನೋದನ್ನು ಪರಿಶೀಲನೆ ಮಾಡಿ ನೆಕ್ಸ್ಟ್ ಅದನ್ನ ಮುಂದಕ್ಕೆ ಕಳಿಸ್ತಾರೆ. ಎಲ್ಲಿಗೆ ಬರ್ತದೆ? DLC ಅಂದ್ರೆ ನಮ್ಮ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅವರ ಲಾಗಿನ್ಗೆ ಬರ್ತದೆ. ನಾವು ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀವಿ ನಾವು ಅದನ್ನ, ಇದು ಸರಿ ಇದೆಯೋ ಇಲ್ವೋ ಅಂತೇಳಿ. ನಮ್ಗೆ ಅದು ಸರಿ ಇದೆ ಅಂತೇಳಿ ಕಂಡು ಬಂತು ಅಂತೇಳಿ ಹೇಳಿದ್ರೆ ಅದನ್ನ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿನಲ್ಲಿ ಇಟ್ಟು ಒಂದು ಕಮಿಟಿ ಇರ್ತದೆ, ಅಲ್ಲಿ ಅಪ್ರೂವ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನ ಬ್ಯಾಂಕರ್ಸ್ ಲಾಗಿನ್ಗೆ ಕಳಿಸ್ಕೊಡ್ತೇವೆ. ಎಲ್ಲ ಇದು ಆನ್ಲೈನ್ ಆಗ್ತಕ್ಕಂಥ ವ್ಯವಸ್ಥೆ. ಬ್ಯಾಂಕರ್ಸ್ ಲಾಗಿನ್ಗೆ ಹೋಯ್ತು ಅಂತೇಳಿ ಹೇಳಿದ್ರೆ ಬ್ಯಾಂಕರ್ಗಳು ಅದನ್ನ ಪರಿಶೀಲನೆ ಮಾಡಿ ಅದು ಸಾಲಕ್ಕೆ ಅರ್ಹ ಇತ್ತು ಅಂತೇಳಿ ಹೇಳಿದ್ರೆ ಅವರಿಗೆ ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಎಷ್ಟು? 40%. ಇನ್ನು ಮಿಕ್ಕಿದ್ದು 50% ಸಹಾಯಧನದಲ್ಲಿ ಬರ್ತದೆ, 10% ಅವರು ಮಾರ್ಜಿನ್ ಮನಿ ರೂಪದಲ್ಲಿ ಕಟ್ಟಬೇಕಾಗ್ತದೆ. ಈ ಒಂದು ಯೋಜನೆಯ ಅಡಿಯಲ್ಲಿ ಸರ್ ಯಾವೆಲ್ಲ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಕಿರು ಉದ್ದಿಮೆಗಳನ್ನು ಪ್ರಾರಂಭ ಮಾಡಬಹುದು? ಈಗ ನಮ್ಮ ಜಿಲ್ಲೆಯಲ್ಲೇ ಬಂತು ಅಂತೇಳಿ ಹೇಳಿದ್ರೆ ಈ ಕೊಕೊನಟ್ಗೆ ಸಂಬಂಧಪಟ್ಟಂತೆ ಅಂದರೆ ತೆಂಗಿನಕಾಯಿ ಮತ್ತು ತೆಂಗಿನಕಾಯಿ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಸುಮಾರು 87 ಜನರಿಗೆ ನಮ್ಮ ಈ ಯೋಜನೆಯಡಿಯಲ್ಲಿ ಸಹಾಯಧನ ದೊರಕಿದೆ ಮತ್ತು ಬ್ಯಾಂಕ್ ಸಾಲ ಸೌಲಭ್ಯ ದೊರಕಿದೆ. ಜೊತೆಗೆ ಈ ಬೇಕರಿ ಉತ್ಪನ್ನಗಳನ್ನು ತಯಾರು ಮಾಡೋರು ಸುಮಾರು 88 ಜನಕ್ಕೆ ಇದರಲ್ಲಿ ಅರ್ಹರಾಗಿದ್ದಾರೆ. ಈ ಸ್ಪೈಸಸ್ ಪೌಡರ್ನ ಮಾಡ್ತಕ್ಕಂಥವ್ರು, ಚಿಲ್ಲಿ ಪೌಡರ್ನ ಮಾಡ್ತಕ್ಕಂಥವ್ರು, ರೈಸ್ ಪೌಡರ್ ಮಾಡ್ತಕ್ಕಂಥವ್ರು 51 ಜನ. ಈ ಕಾಫಿಗೆ ಸಂಬಂಧಪಟ್ಟಂತೆ ಕಾಫಿ ಪೌಡರ್ ಮೇಕಿಂಗು ಅಥವಾ ಕಾಫಿ ಪೌಡರ್ನ ಪ್ರೊಸೆಸ್ ಮಾಡ್ತಕ್ಕಂಥ ವ್ಯವಸ್ಥೆ ಇಟ್ಕೊಂಡಿರ್ತಕ್ಕಂಥವ್ರು 29 ಜನ ಇದ್ದಾರೆ. ಜೊತೆಗೆ ಒಬ್ಬರು ಈ ಜೇನುತುಪ್ಪದ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಈ ಉಪ್ಪಿನಕಾಯಿ ಉತ್ಪನ್ನಗಳನ್ನು ಮಾಡ್ತಕ್ಕಂಥವ್ರು 4 ಜನ ಇದ್ದಾರೆ. ಈ ಅಣಬೆಯನ್ನು ಬೆಳೆದು ಅದರ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡ್ತಕ್ಕಂಥವ್ರು 4 ಜನ ಇದ್ದಾರೆ. ಈ ಮೆಕ್ಕೆಜೋಳ ಆಧಾರಿತ ಉತ್ಪನ್ನಗಳನ್ನು ತಯಾರು ಮಾಡ್ಕೊಂತವ್ರು ಸುಮಾರು 32 ಜನ ಇದ್ದಾರೆ. ಇನ್ನು ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡ್ತಕ್ಕಂಥವ್ರು 46 ಜನ. ಸುಮಾರು 344 ಜನರಿಗೆ ಕಳೆದ 5 ವರ್ಷದಲ್ಲಿ ಈ ಯೋಜನೆ ಅಡಿಯಲ್ಲಿ ಅವಕಾಶ ದೊರಕಿದೆ, ಸಹಾಯಧನ ದೊರಕಿದೆ, ಜೊತೆಗೆ ಅವರಿಗೆ ಬ್ಯಾಂಕ್ ಸಾಲ ಸೌಲಭ್ಯನೂ ಕೂಡ ದೊರಕಿದೆ. ಈ ಒಂದು ಯೋಜನೆಯ ಫಲಾನುಭವಿಗಳಾಗಬೇಕು ಅಂದರೆ ಅದಕ್ಕೇನಾದರೂ ಕಡೆಯ ದಿನಾಂಕ ಅಂತೇಳಿ ಇರುತ್ತೆ? ಕಳೆದ 5 ವರ್ಷದಿಂದ ಈ ಯೋಜನೆ ಚಾಲ್ತಿಯಲ್ಲಿದೆ. ಈ ಚಾಲ್ತಿಯಲ್ಲಿ ಇರೋದ್ರಿಂದ ಏನಾಗಿದೆ, ಈ ಮಾರ್ಚ್ 31ಕ್ಕೆ ಇದು ಮುಗಿಬೇಕಾಗಿತ್ತು. ಆದರೆ ಬಹಳಷ್ಟು ಇದಕ್ಕೆ ಡಿಮ್ಯಾಂಡ್ ಇರೋದ್ರಿಂದ, ಸಾಕಷ್ಟು ಬೇಡಿಕೆ ರೈತರ ಕಡೆಯಿಂದ ಮತ್ತು ಇತರೆ ಉದ್ದಿಮೆದಾರರಿಂದ ಬಂದಿರೋದ್ರಿಂದ ಈ ಯೋಜನೆಯನ್ನ ಈ ವರ್ಷದ ಸೆಪ್ಟೆಂಬರ್ 30ರವರೆಗೆ ಮುಂದೂಡಿದ್ದೇವೆ. ಇದಕ್ಕೆ ಅರ್ಹತೆ ಪಡ್ಕೋಬೇಕು, ಈ ಯೋಜನೆಯ ಲಾಭವನ್ನು ಪಡ್ಕೋಬೇಕು ಅಂತೇಳಿ ಯಾರಾದರೂ ಬಯಸಿದರೆ ನಮ್ಮನ್ನ ಸೆಪ್ಟೆಂಬರ್ ತಿಂಗಳ 30ರೊಳಗೆ ಈ ಯೋಜನೆಯ ಉಪಯೋಗವನ್ನು ಪಡ್ಕೋಬೇಕು ಅಂತೇಳಿ ಕೇಳ್ಕೊತಾ ಇದ್ದೇನೆ. ಸೆಪ್ಟೆಂಬರ್ ತಿಂಗಳ 30ರವರೆಗೂ ಅವಕಾಶ ಇದೆ. ಆನಂತರ ಇರೋದಿಲ್ಲ ಅಲ್ಲ ಸರ್? ಅದು ಕಡೆಯ ದಿನಾಂಕ ಸೆಪ್ಟೆಂಬರ್ 30 ಅಂತೇಳಿ ಸದ್ಯಕ್ಕೆ ಅದನ್ನ ಕಡೆಯ ದಿನಾಂಕ ಅಂತೇಳಿ ತಿಳಿಸಿದ್ದಾರೆ. 2026 ಸೆಪ್ಟೆಂಬರ್ 30ರವರೆಗೂ ಕೂಡ ಈ ಒಂದು ಯೋಜನೆಯ ಫಲಾನುಭವಿ ಆಗಲಿಕ್ಕೆ ಅವಕಾಶ ಇದೆ. ಅಲ್ಲಿಯವರೆಗೆ ಅವರು ಅವಕಾಶವನ್ನ ಸದ್ಬಳಕೆಯನ್ನ ಮಾಡಿಕೊಳ್ಬಹುದು. ಸರ್, ಈ ಒಂದು ಯೋಜನೆಯ ಬಗ್ಗೆ ತಾವು ನಮ್ಮ ಕೃಷಿಕರಿಗೆ ವಿಶೇಷವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಇದು ನೀವೇ ಉತ್ಪನ್ನಗಳನ್ನು ತಯಾರು ಮಾಡ್ಕಂತವ್ರು. ಯಾಕಂತಂದ್ರೆ ನೀವೇ ಬೆಳೆದ್ರೆ ತಾನೇ ಉತ್ಪನ್ನಗಳು ಸಿಗ್ತಕ್ಕಂಥದ್ದು. ಉತ್ಪನ್ನವನ್ನ ನೀವೇ ಮಾಡ್ತಾ ಇದ್ದೀರಿ, ಅದನ್ನ ಸಂಸ್ಕರಣೆ ಮಾಡ್ತಕ್ಕಂಥ ಕೆಲಸವನ್ನು ನೀವೇ ಮಾಡ್ರಿ ಅಂತೇಳಿ ಎಲ್ಲ ರೈತರಲ್ಲೂ ವಿನಂತಿಯನ್ನ ಮಾಡ್ತಾ ಇದ್ದೇನೆ ನಾನು. ಯಾಕೆ ಅಂತೇಳಿ ಹೇಳಿದ್ರೆ ಸಂಸ್ಕರಣೆ ಮಾಡಿದ ಮೇಲೆ ಅದರ ದರ 2 ಪಟ್ಟು 3 ಪಟ್ಟು 4 ಪಟ್ಟು ಆಗ್ತದೆ. ಇದನ್ನ ನಾವೆಲ್ಲ ನೋಡಿದ್ದೇವೆ. ಆಮೇಲೆ ಇದರಲ್ಲಿ ಇನ್ನೊಂದೇನಿದೆ, ನಿಮಗೆ ಬ್ರಾಂಡಿಂಗ್ ಹೆಂಗ್ ಮಾಡಬೇಕು ಅಂತಕ್ಕಂಥ ಒಂದು ಕಲೆಯನ್ನ, ಆ ಜ್ಞಾನವನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಅದನ್ನ ಆ ಬ್ರಾಂಡಿಂಗ್ ಮಾಡೋದ್ರಿಂದ
ನಿಮ್ಮದೇ ಆದ ಬ್ರ್ಯಾಂಡಲ್ಲಿ ಹೋಗ್ತದೆ. ಅದ್ರದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಇರ್ತದೆ, ನಾನು ಇಂಥ ಉತ್ಪನ್ನವನ್ನು ತಯಾರು ಮಾಡ್ತಾ ಇದ್ದೇನೆ ಅಂತೇಳಿ ಅಂತ. ಮತ್ತು ಮಾರ್ಕೆಟಿಂಗ್ ಬಗ್ಗೆನೂ ಕೂಡ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದನ್ನು ಇಲ್ಲಿ ಮಾಡಿಕೊಡ್ತೇವೆ. ಮತ್ತು ಯಾವುದೇ ಒಂದು ಉತ್ಪನ್ನ ತಯಾರು ಮಾಡಿರಿ, ನೀವು ಯಾವುದೇ ಮಾಡ್ತೀರಿ, ಬೇಕ್ರಿ ಮಾಡ್ತೀರಿ, ಕಾಫಿ ಬಗ್ಗೆ ಮಾಡ್ತೀರಿ, ಅದಕ್ಕೆ ಬೇಕಾದಂಥ ತಾಂತ್ರಿಕ ಕೌಶಲ್ಯವನ್ನು ಕೂಡ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಈ ಯೋಜನೆ ಅಡಿಯಲ್ಲಿ ಮಾಡ್ತಾ ಇದ್ದೇವೆ. ಹಾಗಾಗಿ ರೈತರು ಇದರದ ಉಪಯೋಗವನ್ನು ಪಡ್ಕೋಬೇಕು ಅಂತೇಳಿ ಹೇಳ್ತೇನೆ. ಇದು ಇಂಡಿವಿಜುವಲಿ ಇದರ ಉಪಯೋಗವನ್ನು ಪಡ್ಕೊಂಡ್ರೆ 15 ಲಕ್ಷ ತನಕ ನಿಮಗೆ ಸಹಾಯಧನ ಬರ್ತದೆ, ಅಥವಾ 50%, ಇವೆರಡರಲ್ಲಿ ಯಾವುದು ಕಡಿಮೆಯೋ ಅದು ಅವರಿಗೆ ರೈತರಿಗೆ ಅನುಕೂಲ ಆಗ್ತದೆ. ಇನ್ನು ಇದನ್ನು ನಾವು FPOಗಳ ಮುಖಾಂತರ, ಸಹಕಾರಿ ಏಜೆನ್ಸಿಗಳ ಮುಖಾಂತರ ಇದನ್ನು ದೊಡ್ಡ ಮಟ್ಟದಲ್ಲಿ ಮೂಲಭೂತ ಸೌಕರ್ಯ ಸರಪಳಿಯಲ್ಲಿ ನಾವು ಇದನ್ನು ಮಾಡ್ತೇವೆ ಅಂತ ಹೇಳಿದರೆ ನಿಮಗೆ ಗರಿಷ್ಠ 3 ಕೋಟಿ ತನಕ ಇದರಲ್ಲಿ ಅನುದಾನ ಸಿಕ್ಕೋ ವ್ಯವಸ್ಥೆ ಇದೆ. ಹಾಗಾಗಿ ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಕ್ಕಂಥವ್ರು ದೊಡ್ಡ ಮಟ್ಟದಲ್ಲಿ, ಇಲ್ಲ ಕಡಿಮೆ ಮಟ್ಟದಲ್ಲಿ ನಾನು ಒಂದು ಸಣ್ಣ ಉದ್ದಿಮೆಯನ್ನು ಪ್ರಾರಂಭ ಮಾಡ್ತೇನಪ್ಪ, ಯಾಕೆ ನನ್ನ ಕೈಲಾದಷ್ಟು ನಾನು ನೀಗಿಸ್ಕೊಳ್ಳೋಣ. ಯಾಕಂದರೆ 10%, ಈಗ 3 ಕೋಟಿ ನೀವು ಮಾಡಬೇಕು ಅಂತಂದರೆ ನೀವು ಅದನ್ನು ಡಬಲ್ 6 ಕೋಟಿ ಅಂತ ಇಟ್ಕೊಂಡ್ರೆ ಅಲ್ಲಿ ನಿಮ್ದು 60 ಲಕ್ಷ ಬಂಡವಾಳ ಬೇಕಾಗ್ತದೆ, 10% ಅಂತ ಇಟ್ಕೊಂಡು. ಇಲ್ಲಿ ಏನಾಗ್ತದೆ, ನಿಮ್ಮದು ಇಂಡಿವಿಜುವಲಿ ಮಾಡ್ತು ಅಂತ ಹೇಳಿದ್ರೆ 15 ಲಕ್ಷ ತನಕ ನಿಮಗೆ ಸಹಾಯಧನ ಬರ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಸಣ್ಣ ಸಣ್ಣ ಉದ್ದಿಮೆಯಿಂದ ಪ್ರಾರಂಭ ಮಾಡಿ ಮಾರುಕಟ್ಟೆ ತುಂಬ ದೊಡ್ಡದಿದೆ, ಮತ್ತು ಮಾರುಕಟ್ಟೆ ಬಗ್ಗೆ ಇನ್ನೂ ತಿಳ್ಕೊಳ್ಳೋದು ಭಾಳ ಇದೆ. ಒಂದು, ಮಾರುಕಟ್ಟೆ ವ್ಯವಸ್ಥೆ ಸರಿ ಇಲ್ಲ ಅಂತಕ್ಕಂಥ ದೂರನಂತೂ ಎಲ್ಲ ರೈತರು ಹೇಳ್ತಾ ಇದ್ದಾರೆ. ಎಲ್ಲಿ ನಿಮಗೆ ದರ ಸರಿಯಾಗಿ ನಿಗದಿ ಆಗೋದಿಲ್ಲ, ಉತ್ಪನ್ನಗಳಿಗೆ ನಿಗದಿ ಆಗ್ತಿಲ್ಲ. ಆದರೆ ಸಂಸ್ಕರಿಸಿದ ಉತ್ಪನ್ನಗಳಿಗೆ ದರವನ್ನು ಅವರೇ ನಿಗದಿ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಇದೆ, ಅವರೇ ಮಾಡ್ಕೋಬಹುದು. ಈಗ ನನ್ನ ಬ್ರ್ಯಾಂಡ್ ನೀವು ತಗೋಬೇಕು ಅಂತಂದ್ರೆ ಇಷ್ಟಪ್ಪ ರೇಟ್. ಹಾಗಾಗಿ ಈ ದರ ನಿಗದಿ ಒಂದು ಏನಿದೆ, ಒಂದು ಒದ್ದಾಟ ತೊಳಲಾಟ ಏನಿದೆ ಉತ್ಪನ್ನಗಳಿಗೆ, ಅದರಿಂದ ಹೊರಗೆ ಬಂದು ತಾವೇ ಸಂಸ್ಕರಿಸಿದಂಥ ಉತ್ಪನ್ನಗಳಿಗೆ ತಾವೇ ದರವನ್ನು ನಿಗದಿಪಡಿಸ್ಕೊಂಡು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಗೆ ಅವರು ಬರ್ಬೋದು ಅಂತೇಳಿ ನನಗೆ ಅನಿಸ್ತಾ ಇದೆ. ಸರ್, ಸಾಮಾನ್ಯವಾಗಿ ನಮ್ಮ ಕೃಷಿಕರ ಮನೋಭಾವ ಗೊತ್ತು, ನೀವೇನಾದ್ರೂ ಕೇಳಿ, ಎಷ್ಟು ಪ್ರಮಾಣದಲ್ಲೂ ಕೇಳಿ, ನಾವು ಬೆಳ್ಕೊಡ್ತೀವಿ ಅಂತಾರೆ. ಆದ್ರೆ ಉದ್ದಿಮೆ ಅವೆಲ್ಲ ನಮಗೆ ಗೊತ್ತಿಲ್ಲ ಅಂತೇಳಿ ಅಂತಾರೆ. ಅದಕ್ಕೆ ಅವ್ರಿಗೆ ಈ ಒಂದು ಯೋಜನೆಯ ಒಳಗಡೆ ತರಬೇಕು ಅಂತ ಅಂದ್ರೆ ಯಾರಾದರೂ ಅವ್ರಿಗೆ ಸಹಾಯವನ್ನು ಮಾಡಬೇಕು, ಸಹಕಾರವನ್ನು ಮಾಡಬೇಕು. ಇದಕ್ಕೆ ತಮ್ಮ ಇಲಾಖೆಯ ವತಿಯಿಂದ ಸೇವಾ ಸೌಲಭ್ಯಗಳನ್ನು ಒದಗಿಸಿ ಕೊಡ್ತಕ್ಕಂತಹ ಜನರು ಇದ್ದಾರೆ. ಇದ್ದಾರೆ. ಒಂದು, ಈಗ ನಿಮ್ಗೆ ಹೇಳಿದೆ ನಾನು, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು. ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ನಮ್ಮಿಂದ ನೇಮಕಗೊಂಡಿರ್ತಕ್ಕಂಥವ್ರೆ, ಅವರು ಇಲಾಖೆಯ ಭಾಗನೇ, ಅವ್ರೇನು ಸೆಪ್ರೇಟ್ ಅಲ್ಲ. ಆದರೆ ಪ್ರೈವೇಟ್ ಆಗಿ ಮಾಡ್ತಾ ಇರ್ತಾರೆ ಅನ್ನೋದೊಂದು ಬಿಟ್ಟರೆ ನಮ್ಮಿಂದ ನೇಮಕಗೊಂಡಿರ್ತಕ್ಕಂಥವ್ರೆ. ಹಾಗಾಗಿ ನೀವು DRPಗಳನ್ನು ನೀವು ಭೇಟಿ ಆದರೆ ಅವರ ಅನುಭವದ ಆಧಾರದ ಮೇಲೆ, ಯಾಕಂದರೆ ಈಗಾಗಲೇ ಸಾಕಷ್ಟು, ಈಗ ಹೇಳಿದೆ 344 ಬೇರೆ ಬೇರೆ ಉತ್ಪನ್ನಗಳಿಗೆ ಈಗಾಗಲೇ ನಮ್ಮಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತೇಳಿ, ಅವರ ಅನುಭವದ ಆಧಾರದ ಮೇಲೆ ನಿಮಗೆ ಮೊದಲು ಹಿಂಗೆ ಮಾಡ್ಬೋದು ಅಂತಕ್ಕಂಥ ಒಂದು ಐಡಿಯಾನಾದ್ರು ಕೊಡ್ತಾರೆ ಅವ್ರು ನಿಮಗೆ, ಇಷ್ಟೆಲ್ಲ ಮಾಡ್ಬೋದು ಅಂತೇಳಿ ಅಂತ. ಜೊತೆಗೆ ಕಪೆಕ್ ಅಂತೇಳಿ ಒಂದು ಸಂಸ್ಥೆ ಈ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು ನಾವು ಕಪೆಕ್ ಅವರ ಸಹಾಯದಿಂದಲೇ ಮತ್ತು ಅವರ ಮುಖಾಂತರವೇ. ಕರ್ನಾಟಕ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತೇಳಿ ಕಪೆಕ್ ಸಂಸ್ಥೆ ಏನಿದೆ, ಅವರು ನಿಮಗೆ ಈ ತಾಂತ್ರಿಕ ಕೌಶಲ್ಯಗಳನ್ನ ತಿಳಿಸ್ತಕ್ಕಂಥದ್ದು, ಅಥವಾ ಇದಕ್ಕೆ ಬೇಕಾದಂಥ ಬ್ರ್ಯಾಂಡಿಂಗ್ ಬಗ್ಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥದ್ದು, ಈ ಥರದ್ದನ್ನೆಲ್ಲದನ್ನು ನಿಮಗೆ ಭಾಳ ಉತ್ತಮವಾಗಿ ಮಾಡಿಕೊಡ್ತಾರೆ. ಇಷ್ಟೆಲ್ಲ ನಮಗೆ ಗೊತ್ತಾಗೋದಿಲ್ಲಪ್ಪ ಅಂತಂದರೆ ನೇರವಾಗಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಭೇಟಿ ಆಗಬೇಕು ಅಂತೇಳಿ ಎಲ್ಲ ರೈತರಲ್ಲೂ ಮನವಿಯನ್ನು ಮಾಡ್ತೇನೆ. ತಮ್ಮ ಸಮೀಪದಲ್ಲಿ ಇರ್ತಕ್ಕಂಥ ಯಾವುದೇ ಕೃಷಿ ಇಲಾಖೆಯ ಒಂದು ಶಾಖೆಯನ್ನು ಭೇಟಿ ಮಾಡುವ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಅಥವಾ ಸಂಪರ್ಕವನ್ನು ಪಡೆದುಕೊಂಡು ಈ ಒಂದು ಯೋಜನೆಗೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಏನೆಲ್ಲ ತಯಾರಿಗಳನ್ನು ಮಾಡಿಕೊಳ್ಬೇಕು, ಯೋಜನೆಯ ಫಲಾನುಭವಿಗಳಾಗ್ತಕ್ಕಂಥದ್ದು ಹೇಗೆ ಅನ್ನುವಂಥ ಒಂದು ಮಾಹಿತಿಯನ್ನು ಪಡೆದುಕೊಳ್ಬಹುದು. ಅಂತಿಮವಾಗಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಹೇಳಲಿಕ್ಕೆ ಇದೆಯಾ ಸರ್ ತಮಗೆ? ನಮ್ಮ ಹಾಸನ ಜಿಲ್ಲೆ 1-2 ಜಿಲ್ಲೆಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಹಿಂದೆ ಇದ್ದೇವೆ, ಅಂದರೆ ಬೆಂಗಳೂರು ನಗರ ಆ ಥರ ಜಿಲ್ಲೆಗಳಿಗೆ. ಯಾಕಂತ ಹೇಳಿದ್ರೆ ಅಲ್ಲಿ ಆಹಾರ ಸಂಸ್ಕರಣೆಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಬೇಕ್ರಿ ಅಂಥದ್ದು, ಬೇರೆ ಬೇರೆ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದು ಅಲ್ಲಿ. ಅದು ಬಿಟ್ಟರೆ ಒಂದು ಉತ್ತಮವಾದಂಥ ಪ್ರತಿಕ್ರಿಯೆ ನಮ್ಮೆಲ್ಲ ರೈತರಿಂದನೂ ಕೂಡ ಬಂದಿದೆ. ತೀರಾ ಹಿಂದುಳಿದಿಲ್ಲ ಜಿಲ್ಲೆ. ಬೇರೆ ಬೆಂಗಳೂರು ಮತ್ತು ಬೆಳಗಾಮು ಈ ರೀತಿಯ ಜಿಲ್ಲೆಗಳನ್ನು ಹೊರತುಪಡಿಸಿದರೆ ನೆಕ್ಸ್ಟ್ ಸ್ಥಾನದಲ್ಲಿ ನಾವೇ ಇದ್ದೇವೆ. ಈ ಯೋಜನೆಯ ಉಪಯೋಗವನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡ್ಕೋಬೇಕು ಅಂತೇಳಿ ನಾನು ಎಲ್ಲ ರೈತರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ. ಇದರಲ್ಲಿ ಭಾಳ ಶ್ರಮ ಪಡುವಂಥದ್ದು ಏನಿಲ್ಲ. ನೀವು ನಿಮ್ಮ ಯೋಜನೆಯ 10% ಹಣವನ್ನು ನೀವು ಜೋಡಿಸ್ಕೋಬೇಕು. ಮಿಕ್ಕಿದ್ದೆಲ್ಲ ತಯಾರಾಗ್ತದೆ. ನಿಮಗೆ ಬೇಕಾದಂಥ ತಾಂತ್ರಿಕ ಜ್ಞಾನ ತಯಾರಾಗ್ತದೆ, ನಿಮಗೆ ಬೇಕಾದಂಥ ಮಾರುಕಟ್ಟೆ ಜ್ಞಾನ ತಯಾರಾಗ್ತದೆ. ಅಂದರೆ ನಿಮಗೆ ಕೊಡೋಕ್ಕೆ ನಾವು ಸಿದ್ಧರಿದ್ದೇವೆ. ಹಾಗಾಗಿ ಈ ಯೋಜನೆ ಉಪಯೋಗವನ್ನು ಪಡ್ಕೊಳ್ರಿ.
ಹೆಚ್ಚಿನ ಸಂಖ್ಯೆಯಲ್ಲಿ ಈ ಯೋಜನೆಯ ಅಡಿಯಲ್ಲಿ ಬರೋ ಪ್ರಯತ್ನವನ್ನು ಮಾಡಿರಿ ಅಂತೇಳಿ ನಾನು ಈ ಜಿಲ್ಲೆಯ ಎಲ್ಲ ರೈತರಲ್ಲೂ ಮನವಿ ಮಾಡ್ತಾ ಇದ್ದೇನೆ. ಒಳ್ಳೆಯದು ಸರ್. ಇವತ್ತು ನಮ್ಮ ಈ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ, ಈ ಯೋಜನೆ ಏನು, ಹೇಗೆ ಕೆಲಸವನ್ನು ಮಾಡ್ತಾ ಇದೆ, ಇದರ ಸ್ವರೂಪ ಹೇಗಿರುತ್ತೆ, ನಮ್ಮ ಕೃಷಿಕರಿಗೆ ಇದರಿಂದ ಏನೆಲ್ಲ ಅನುಕೂಲಗಳು ಆಗುತ್ತೆ, ಹೇಗೆ ಇದರ ಸದ್ಬಳಕೆಯನ್ನು ಮಾಡಿಕೊಳ್ಬಹುದು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ನೀವು ಆಕಾಶವಾಣಿ ಮುಖಾಂತರ. ಈ ಮೂಲಕ ಹೆಚ್ಚಿನ ಸಂಖ್ಯೆಯ ರೈತರು ಉಪಯೋಗವನ್ನು ಪಡೆದುಕೊಳ್ಳಿ ಅಂತೇಳಿ ಆಶಿಸ್ತಾ ತಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಸರ್. ನಮಸ್ತೆ. ನಮಸ್ತೆ. ಇದುವರೆಗೆ PMFME ಈ ಯೋಜನೆ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ P. ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ರೈತ ಬಾಂಧವರೇ, ಇಲ್ಲಿಗೆ ಕೃಷಿ ಕಂಕಣ ಪ್ರಾಯೋಜಿತ ಸರಣಿ ಮುಕ್ತಾಯವಾಗುತ್ತೆ. ಒಟ್ಟು 21 ಕಂತುಗಳಲ್ಲಿ ಈ ಒಂದು ಕಾರ್ಯಕ್ರಮ ಬಿತ್ತರವಾಯಿತು. ಕಾರ್ಯಕ್ರಮವನ್ನು ಪ್ರಸಾರ ಮಾಡಲು ಸಹಕಾರವನ್ನು ನೀಡಿದಂತಹ ಹಾಸನದ ಕೃಷಿ ಇಲಾಖೆಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಕಾರ್ಯಕ್ರಮವನ್ನು ಆಲಿಸಿ ಇದರ ಪ್ರಯೋಜನವನ್ನು ಪಡೆದುಕೊಂಡಂತಹ ನಮ್ಮೆಲ್ಲ ರೈತ ಬಾಂಧವರಿಗೆ ಹಾಗೂ ಶ್ರೋತೃಗಳಿಗೆ ಧನ್ಯವಾದಗಳು. ರೈತ ಬಾಂಧವರೇ, ಈಗ ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದಂತಹ ಪ್ರಶ್ನೆ, ಅದಕ್ಕೆ ಸರಿಯಾದಂತಹ ಉತ್ತರ ಏನು ಹಾಗೂ ಸರಿ ಉತ್ತರ ಬರೆದಿರುವ ಕೇಳುಗರ ಹೆಸರುಗಳನ್ನು ಹೇಳುವುದರ ಜೊತೆಗೆ ಕಳೆದ ಸಂಚಿಕೆಯ ವಿಜೇತರು ಯಾರು ಅಂಥೇಳಿ ನೋಡುವಂತಹ ಸಮಯ. ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದಂತಹ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಷ್ಟು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳು ಇವೆ ಅಂಥೇಳಿ. ಇದಕ್ಕೆ ಸರಿಯಾದಂತಹ ಉತ್ತರ 23 ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳು ಕರ್ನಾಟಕ ರಾಜ್ಯದಲ್ಲಿದೆ ಅಂಥೇಳಿ. ಪ್ರಶ್ನೆ ಹಾಗೂ ಉತ್ತರವನ್ನು ಗಮನಿಸ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಷ್ಟು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಿವೆ ಅಂಥೇಳಿ ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ 23 ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಿವೆ ಅಂಥೇಳಿ. ಸರಿಯಾದಂತಹ ಉತ್ತರವನ್ನು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಬರೆದು ಕಳುಹಿಸಿರುವ ಕೇಳುಗರ ಹೆಸರುಗಳನ್ನು ನೋಡ್ತಾ ಹೋಗೋಣ. ಚಿಕ್ಕಮಗಳೂರು ತಾಲೂಕು ಚಿಕ್ಕ ಕುರುಬರಹಳ್ಳಿಯ ಸುಜಾತ ದಿವಾಕರ್, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಹಳ್ಳಿಯ ಕೆ ಮಂಜುನಾಥ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೊಮ್ಮೇನಹಳ್ಳಿಯ ಬಿ ಶಿವರಾಮು, ಬೇಲೂರು ತಾಲೂಕು ತೆಂಡೇಕೆರೆಯ TD ತಮ್ಮಣ್ಣಗೌಡ, ಹಾಸನ ತಾಲೂಕು ಮಡೇನೂರಿನ ಭಾರತಿ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಹಳ್ಳಿಯ ಕೆ ವರದರಾಜ, ಅರಕಲಗೂಡು ತಾಲೂಕು ಶಿಂಗನಕುಪ್ಪೆಯ ಪವನ್ ಕುಮಾರ್, ಅರಕಲಗೂಡು ತಾಲೂಕು ನೆಲಬಳ್ಳಿಯ ಭವಿತಾ, ಅರಕಲಗೂಡು ತಾಲೂಕು ಪಾರಸನಹಳ್ಳಿಯ PD ಲೋಕೇಶ್, ಅರಕಲಗೂಡು ತಾಲೂಕು ಪಾರಸನಹಳ್ಳಿಯ ಮೋಹನ್ ಕುಮಾರ್, ಹಾಸನ ತಾಲೂಕು ನಿಟ್ಟೂರಿನ ತೀರ್ಥಾವತಿ, ಆಲೂರು ತಾಲೂಕು ನಲ್ಲೂರಿನ NR ವೀರಭದ್ರಪ್ಪ, ಬೇಲೂರು ತಾಲೂಕು ಗೊರೂರಿನ GB ಈಶ್ವರಪ್ಪ, ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಬ್ರಹ್ಮದೇವರಹಳ್ಳಿಯ ಹಾನ್ಯ, ಚನ್ನರಾಯಪಟ್ಟಣ ತಾಲೂಕು ಮಾರೇನಹಳ್ಳಿಯ ಬೋರಮ್ಮ, ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಬ್ರಹ್ಮದೇವರಹಳ್ಳಿಯ P ಧನ್ವಿತ್, ಬೇಲೂರು ತಾಲೂಕು ಅಡಗೂರಿನ D ಧರಣೇಂದ್ರ, ಅರಸೀಕೆರೆಯ SM ಶೋಭಾ ಹಾಗೂ ಅರಸೀಕೆರೆ ತಾಲೂಕು ಹೋರಿ ಮಂಗಳಾಪುರದ MN ನಾಗರಾಜು. ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಸರಿ ಉತ್ತರವನ್ನು ಬರೆದು ಕಳುಹಿಸಿರುವ ಈ ನಮ್ಮೆಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ಇನ್ನು ಲಾಟರಿ ಮೂಲಕ ಆಯ್ಕೆಯಾದಂತಹ ವಿಜೇತ ಶ್ರೋತೃಗಳು ಯಾರು ಅಂಥೇಳಿ ನೋಡೋಣ. ಚನ್ನರಾಯಪಟ್ಟಣ ತಾಲೂಕು ಮಾರೇನಹಳ್ಳಿಯ ಬೋರಮ್ಮ ಹಾಗೂ ಆಲೂರು ತಾಲೂಕು ನಲ್ಲೂರು ಗ್ರಾಮದ NR ವೀರಭದ್ರಪ್ಪ. ಬೋರಮ್ಮ ಹಾಗೂ ವೀರಭದ್ರಪ್ಪ ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇನ್ನು ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ. PMFME ಯೋಜನೆಗೆ ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಯಾವುದು? ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ಯಾಕೆಂತಂದರೆ ಈ ಕುರಿತಂತೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ P. ರಮೇಶ್ ಕುಮಾರ್ ಅವರು ವಿಚಾರಗಳನ್ನು ಹಂಚಿಕೊಳ್ಳುವ ಸಂದರ್ಭದಲ್ಲಿ ತಿಳಿಸಿರ್ತಾರೆ. ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. PMFME ಯೋಜನೆಗೆ ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಯಾವುದು? ನಿಮ್ಮ ಸರಿಯಾದಂತಹ ಉತ್ತರಗಳನ್ನು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನೀವು ಪತ್ರವನ್ನು ಬರೆಯಬೇಕಾದಂತಹ ವಿಳಾಸ: ನಿಲಯದ ನಿರ್ದೇಶಕರು, ಕೃಷಿ ಕಂಕಣ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮೆ ರಸ್ತೆ, ಹಾಸನ 573202. ರೈತ ಬಾಂಧವರೇ, ಇಲ್ಲಿಗೆ ಕೃಷಿ ಕಂಕಣ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮುಂದಿನ ಗುರುವಾರ ಕೃಷಿ ಕಂಕಣ ಸರಣಿಯ 21ನೇ ಕಂತಿನ ಸರಿಯಾದಂತಹ ಉತ್ತರವನ್ನು
ತಿಳಿಸ್ತೇವೆ. ಹಾಗೆ ಲಾಟರಿ ಮೂಲಕ ಆಯ್ಕೆಯಾದಂತಹ ವಿಜೇತ ಶ್ರೋತೃಗಳು ಯಾರು ಅನ್ನುವ ವಿಚಾರಗಳನ್ನು ಆಲಿಸಬಹುದು. ಇದುವರೆಗೂ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದವರು ಕೃಷಿ ಇಲಾಖೆ ಹಾಸನ.